ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ದಿವಸ ನಾನು ಡೈಲಿ ವ್ಲಾಗ್ ಅಂತ ಏನಿಲ್ಲ, ರೆಸಿಪಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಬಂದ್ಬಿಟ್ಟು ನಮ್ ಸೌತ್ ಇಂಡಿಯಾ ಸ್ಪೆಷಲ್ ರೆಸಿಪಿ, ಎಲ್ಲರ ಫೇವ್ರೆಟ್. ಎಲ್ಲಾ ಮದುವೆ ಮನೆಯಲ್ಲಿ, ಎಲ್ಲ ಫಂಕ್ಷನ್ ಅಲ್ಲಿ ಇದಿಲ್ಲ ಅಂದ್ರೆ ನಡೆಯೋದಿಲ್ಲ. ಎಲ್ಲಾರ್ಗುನು ವೆಜ್ ಮಾಡಿದ್ರೇನು ಇದು ಬೇಕು, ನಾನ್ ವೆಜ್ ಮಾಡಿದ್ರೇನು ಇದು ಬೇಕು. ಏನಂತ ಗೊತ್ತಾ? ನಮ್ ಸೌತ್ ಇಂಡಿಯನ್ ಸ್ಪೆಷಲ್ ರಸಂ. ಓಕೆ ಗೈಸ್, ಈಗ ರಸಂ ಮಾಡೋಣ. ಅದು ನನ್ನ ಸ್ಟೈಲ್ ಅಲ್ಲಿ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಬಂದ್ಬಿಟ್ಟು ನಾನು ರಸಂ ಪೌಡರ್ ಯಾಕೆ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ರಸಂ ಪೌಡರ್ ಒಂದ್ ಇದ್ಬಿಟ್ರೆ ದಿಢೀರ್ ಅಂತ ಯಾರಾದ್ರೂ ಬಂದ್ರೆ ಬೇಗ ರಸಂ ಮಾಡ್ಬಿಡ. ರಸಂ ಅಂದ್ರೆ ಎಲ್ಲರೂ ತಿಂದೇ ತಿಂತಾರೆ. ಒಂದ್ ರಸಂ ಮಾಡಿ, ಒಂದ್ ಪಲ್ಯ ಮಾಡ್ಬಿಟ್ಟು, ಒಂದ್ ಹಪ್ಳ ಕರೆದ್ ಬಿಟ್ರೆ ಆಗೋಯ್ತು, ಒಂದ್ ಮೀಲ್ ರೆಡಿ ಆದಂಗೆನೆ. ಅದಕ್ಕೆ ಈಗ ಫಸ್ಟ್ ಪೌಡರ್ ಮಾಡೋದು ಹೇಳ್ಕೊಡ್ತೀನಿ. ನನ್ ಸ್ಟೈಲು ಅಂದ್ರೆ ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದು ನನ್ಗೆ ಇದೆಲ್ಲ ಮೆಥಡ್. ಅದೇ ಸೇಮ್ ಮೆಥಡ್ ನಾನ್ ಫಾಲೋ ಮಾಡ್ಕೊಂಡು ಬರ್ತಾ ಇರೋದು. ನನ್ ರಿಲೇಷನ್ಸ್ ಯಾರೇ ಇದ್ರೇನು ನಾನ್ ಮಾಡೋ ರಸಂ ಇಷ್ಟ ಅಂತಾನೆ ಹೇಳ್ತಾರೆ. ಮತ್ತೆ ನನ್ನ ಹತ್ರ ತುಂಬಾ ಜನ ನಾನು ಯಾವ ತರ ರಸಂ ಪೌಡರ್ ಮಾಡ್ತೀನಿ ಅಂತಾನು ಕೇಳ್ಕೊಂಡಿದ್ದಾರೆ. ಅದಕ್ಕೆ ಸರಿ ಇವತ್ತು ನಮ್ಮ ಮಮ್ಮಿ ಸ್ಪೆಷಲ್ ರಸಂ ಪೌಡರ್ ಇಂದಾನೆ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಈಗ ರಸಂ ಸ್ಟಾರ್ಟ್ ಮಾಡೋಣ. ಅದ್ರ ಇಂಗ್ರೀಡಿಯೆಂಟ್ಸ್ ಏನಂತ ನಾನೀಗ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಇದು ಬಂದ್ಬಿಟ್ಟು ಪೆಪ್ಪರ್ ಬಂದ್ಬಿಟ್ಟು 1 ಕಪ್ಪು. ಸೇಮ್ ಮೆಷರ್ಮೆಂಟ್ ಬಂದ್ಬಿಟ್ಟು ಜೀರಿಗೆ, ಅದೇ ಥರ ಒಂದು 10 ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ. ಮತ್ತು ಕರ್ಬೇವಿನ ಸೊಪ್ಪು 1 ಮುಷ್ಟಿ ಅಷ್ಟು ಕರ್ಬೇವಿನ ಸೊಪ್ಪು ಎಷ್ಟು ಬೇಕಾದ್ರೂ ನೀವು ಹಾಕ್ಕೊಬೋದು. ಮತ್ತು ಹೀಂಗು ಟೇಸ್ಟಿಗೆ. ಫಸ್ಟ್ 1 ಕಪ್ ಜೀರಿಗೆ. ಕಮ್ಮಿ ಫ್ಲೇಮಲ್ಲಿ ಆದಷ್ಟು ಹುರ್ಕೊಬೇಕು. ಮೀಡಿಯಮ್ ಫ್ಲೇಮ್, ತುಂಬ ಕಮ್ಮಿನೂ ಇಲ್ಲ, ಮೀಡಿಯಮ್ ಆಗಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ಘಮ್ ಅಂತ ಸ್ಮೆಲ್ ಬರುತ್ತೆ. ತುಂಬ ಕಪ್ ಮಾಡ್ಕೊಬಾರ್ದು, ಕಹಿ ಬಂದುಬಿಡುತ್ತೆ ಕಪ್ಪಾಗಿಬಿಟ್ರೆ. ಯಾವುದೇ ಒಂದು ಪೌಡ್ರ್ ಮಾಡಿದ್ರೂ ಆದಷ್ಟು ಕಮ್ಮಿ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಷ್ಟು ಚೆನ್ನಾಗಿ ಬರುತ್ತೆ ಪೌಡ್ರು. ಇಲ್ಲ ಹೈ ಫ್ಲೇಮಲ್ಲಿ ಬೇಗ ಆಗುತ್ತೆ ಅಂತ ನಾವು ಏನಾದರೂ ಹೈ ಫ್ಲೇಮಲ್ಲಿ ಮಾಡಿಬಿಟ್ರೆ ಬೇಗ ಏನೋ ಆಗುತ್ತೆ, ಅಂದರೆ ಅದ್ರ ಫ್ಲೇವರ್ ಎಲ್ಲ ಬರೋದಿಲ್ಲ. ನೋಡಿ, ಗಮ್ ಅಂತ ಸ್ಮೆಲ್ ಬರ್ತಾ ಇದೆ, ಮತ್ತೆ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ, ಮತ್ತೆ ಚಿಟಪಟ ಪಟ ಒಂಥರ ಸೌಂಡ್ ಬರುತ್ತೆ. ಇದೊಂದು ಪೌಡ್ರ್ ಇದ್ಬಿಟ್ರೆ ನೀವು ಬೇಕಾದರೆ ಎಗ್ಗಿಗೂ ಹಾಕ್ಬೋದು. ಬಾಯ್ಲ್ಡ್ ಎಗ್ ಮಾಡಿಬಿಟ್ಟು ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಸೂಪರ್ ಆಗಿರುತ್ತೆ. ಮತ್ತು ಬಾಳೆಕಾಯಿ ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಾಳೆಕಾಯಿ ಡ್ರೈ ಫ್ರೈಗೆ ಈ ಪೌಡ್ರ್ ಹಾಕಿದ್ರೆ ಸೂಪರ್ ಆಗಿರುತ್ತೆ. ಮತ್ತು ಬೆಂಡೆಕಾಯಿ ಫ್ರೈ ಮಾಡಿದಾಗ ಹಾಕ್ಬೋದು. ಮತ್ತು ಕ್ಯಾಪ್ಸಿಕಮ್ ಡ್ರೈ ಫ್ರೈ ಮಾಡಿದರೆ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದೊಂದು ಪೌಡ್ರು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ನೋಡಿ, ಈಗ ಸ್ವಲ್ಪ ಕಲರು ಚೇಂಜ್ ಆಗಿದೆ. ತುಂಬಾ ಫ್ರೈ ಮಾಡಿಬಿಟ್ರೆ ಚೆನ್ನಾಗಿ ಬರೋದಿಲ್ಲ. ಸಾಕಿಷ್ಟು. ಈಗ ಜೀರಿಗೆ ಫ್ರೈ ಆಯಿತು. ಇವಾಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಒಂದು ಅಗಲ ಯಾವುದಾದ್ರೂ ಪ್ಲೇಟಲ್ಲಿ ಈ ಥರ ಟ್ರಾನ್ಸ್ಫರ್ ಮಾಡಿದರೆ ತಣ್ಣಗಾಗ್ತಾ ಇರುತ್ತೆ ಅದು. ಈಗ ಜೀರಿಗೆ ಆಯಿತು. ನೆಕ್ಸ್ಟು ಮೆಣಸು, ಸೇಮ್ ಕ್ವಾಂಟಿಟಿ. ಮೆಣಸು ಅಷ್ಟೇ ಸೇಮ್ ಕ್ವಾಂಟಿಟಿ ಹಾಕ್ಕೊಂಡ್ರೆ ಒಳ್ಳೆಯದು. ಇದೂ ಅಷ್ಟೇ ಕಮ್ಮಿ ಫ್ಲೇಮಲ್ಲಿ ಹುರ್ಕೊಬೇಕು. ಕಮ್ಮಿ ಅಥವಾ ಮೀಡಿಯಮ್, ಹೈ ಫ್ಲೇಮ್ ಬೇಡ. ಎಲ್ಲರಿಗೂ ಫಸ್ಟ್ ಗುರು ಬಂದ್ಬಿಟ್ಟು ಅವ್ರ ಮಮ್ಮಿನೇ. ಕಿಚನಲ್ಲಿ ಅವ್ರ ಮಮ್ಮಿನೇ ಟೀಚರ್ ಆಗಿರೋದು. ನಮ್ಮಮ್ಮ ಬಂದ್ಬಿಟ್ಟು ಅವರಿರೋವರೆಗೂ ರಸಂ ಪೌಡ್ರ್ ಆಗಲಿ, ಸಾಂಬಾರು ಪೌಡ್ರ್ ಆಗಲಿ ಅವರೇ ಮಾಡಿಕೊಡ್ತಾಯಿದ್ರು ನನಗೆ. ನಾನಂತೂ ಯಾವಾಗಲೂ ಮಾಡ್ತಾ ಇರಲಿಲ್ಲ, ತುಂಬ ವರ್ಷದವರೆಗೂ ಮಾಡಲಿಲ್ಲ. ಈಗ ನಮ್ಮಮ್ಮ ತೀರೋಗಿ ಒಂದು 10 ವರ್ಷ ಆಯಿತು. ಈಗ ನೋಡಿ ನಾನೇ ಮಾಡ್ಕೊಳ್ಳೋ ಥರ ಆಯಿತು. ಒಟ್ಟಲ್ಲಿ ಎಲ್ಲ ರೇಷಿಯೋ ಎಲ್ಲ ಬರೆದು ಇಟ್ಕೊಂಡಿದ್ದೆ ನಾನು. ಈಗ ಅದೇ ನನಗೆ ಯೂಸ್ ಆಯಿತು. ಮತ್ತು ನಾನು ಮಾಡೋ ವಾಂಗಿಬಾತ್ ಪೌಡ್ರ್ ಅಂದರೆ ನಮ್ಮ ಮಮ್ಮಿಗೆ ಫೇವ್ರೇಟ್. ನೋಡಿ, ಮಮ್ಮಿಗೂ ಮಗಳದ್ದು ಫೇವ್ರೇಟು, ಮಗಳಿಗೆ ಮಮ್ಮಿದು ಫೇವ್ರೇಟ್. ಓಕೆ, ಇದು ಮೆಣಸು ಆಯಿತು. ಇದು ಮೆಣಸು ಅಷ್ಟೇ ಜಾಸ್ತಿ ಫ್ರೈ ಮಾಡಬಾರ್ದು. ಫ್ರೈ ಮಾಡಿದ್ರೆ ಇದನ್ನು ಕಹಿ ಬಂದುಬಿಡುತ್ತೆ. ಸುಮ್ಮನೆ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು. ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟೇ ಇದು ಡ್ರೈ ಆಗಿ ರೋಸ್ಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇನ್ನೊಂದ್ಸಲಿ ಸ್ವಲ್ಪ ರೋಸ್ಟ್ ಮಾಡ್ತೀನಿ. ಇದು ಎಳೆದಿದೆ ಅಲ್ವಾ, ಹಾಗೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಗಮ್ಮನ್ನುತ್ತೆ ಅಂತ ಅಷ್ಟೇ. ನಾನು ಯಾಕೆ ಕರ್ಬೇವಿನ ಸೊಪ್ಪು ಮತ್ತು ಹೀಂಗು ಎಲ್ಲ ಮತ್ತು ಒಣಗಿದ ಮೆಣಸಿನ್ಕಾಯಿ ಎಲ್ಲ ಹಾಕ್ತಾ ಇದ್ದೀನಿ ಅಂದರೆ, ಅಕಸ್ಮಾತ್ ಇವಾಗ ಒಂದೊಂದ್ಸಲಿ ಮನೇಲಿ ಮೆಣಸಿನ್ಕಾಯಿ
ಆಗ್ಬಿಟ್ಟಿರುತ್ತೆ, ಅಥವಾ ಹಿಂಗ್ ಇರೋದಿಲ್ಲ ಮನೇಲಿ, ಅಥವಾ ಕರ್ಬೇವಿನ ಸೊಪ್ಪೆ ಇರೋದಿಲ್ಲ ಅಂದ್ರೂ ಇವಾಗ ರಸಂ ಪೌಡ್ರಿಗೆಲ್ಲ ನಾವು ಮಾಡಿಕ್ಬಿಟ್ರೆ ಸುಮ್ಮನೆ ಆ ಪೌಡ್ರ್ ಒಂದು ಹಾಕ್ಬಿಟ್ರೆ ಸಾಕು. ನೀವು ಒಣಗಿದ ಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ಬೇಕಂತನೂ ಇಲ್ಲ, ಏನೂ ಇಲ್ಲ, ನಿಮ್ಗೆ ಆ ಫ್ಲೇವರ್ ಎಲ್ಲ ಬಂದ್ಬಿಟ್ಟಿರುತ್ತೆ. ಆರಾಮಾಗಿ ಅವಾಗ ರಸಮ್ ರೆಡಿ ಆಗಿಬಿಡುತ್ತೆ. ಅದಕ್ಕೆ ನಾನು ಕರ್ಬೇವಿನ ಸೊಪ್ಪು ಮತ್ತು ಅದೆಲ್ಲ ಹಾಕೋದು, ಮತ್ತು ಹೆಲ್ತ್ಗೂ ಒಳ್ಳೆಯದು ಕರ್ಬೇವಿನ ಸೊಪ್ಪು. ಈ ರೀತಿಯಲ್ಲಿ ನಮಗೆ ಮೈಗೆ ಕರ್ಬೇವಿನ ಸೊಪ್ಪು ಹೋಗೋ ಥರನೂ ಆಗುತ್ತೆ ಅಂತ ಅಷ್ಟೇ. ಓಕೆ, ಇವಾಗ ಇದು ಡ್ರೈ ರೋಸ್ಟ್ ಆಗಿದೆ. ತಣ್ಣಗಾದರೆ ಕ್ರಿಸ್ಪಿ ಥರ ಆಗುತ್ತೆ. ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ಒಣಗಿದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಣಗಿದ ಮೆಣಸಿನ್ಕಾಯಿ ಹಾಕಿದಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ಘಾಟೂ ಬರಲ್ಲ. ಮತ್ತು ಸ್ವಲ್ಪ ಇದು ಉಪ್ಪು ಹಾಕ್ಬಿಟ್ಟು ರೋಸ್ಟ್ ಮಾಡಿಟ್ರೆ ಈ ಉಪ್ಪುದು ನೀರಂಶ ಎಲ್ಲ ಹೋಗಿರುತ್ತೆ. ಮತ್ತು ಪೌಡ್ರೂ ನೀವು ಎಷ್ಟು ದಿವಸ ಇಟ್ರೂ ಹಾಳಾಗಲ್ಲ. ಅದೊಂದು ಕಾರಣಕ್ಕೆ ಇದು ಉಪ್ಪು ಹಾಕಬೇಕು. ಉಪ್ಪು ರೋಸ್ಟ್ ಮಾಡೋವಾಗಲೇ ಹಾಕ್ಬಿಡ್ಬೇಕು. ಇದನ್ನು ಸ್ವಲ್ಪ ಕೆಂಪಾಗುತ್ತೆ, ನೀರೆಲ್ಲ ಹೊಟ್ಟೋಗುತ್ತೆ. ಮತ್ತು ರಸಂ ಪೌಡ್ರ್ ಸೇರಿಸ್ಬೋದು. ಇದು ಅಷ್ಟೇ. ಈಗ ಆಫ್ ಮಾಡಿಬಿಡ್ತೀನಿ. ಇವಾಗ ಇದು ತಣ್ಣಗಾಗಕ್ಕೆ ಬಿಡಬೇಕು. ಫುಲ್ ತಣ್ಣಗಾಗಬೇಕು. ಈಗ ತಣ್ಣಗಾಗ್ಬಿಟ್ಟಿದೆ. ಈಗ ಮಿಕ್ಸಿಯಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡ್ಬಿಡೋಣ. ಈಗ ಸ್ವಲ್ಪ ಹಿಂಗು ಮತ್ತು 1 ಸ್ಪೂನ್ ಅರಿಶಿನ. ಈ ಥರ ಸ್ವಲ್ಪ ತರಿ ಆಗಿ ಪೌಡ್ರು ನೋಡಿ. 1 ಗ್ಲಾಸ್ ಜೀರಿಗೆ, ಪೆಪ್ಪರ್ ಎಲ್ಲ ಹಾಕಿದ್ರೆ ಇಷ್ಟು ರಸಂ ಪೌಡ್ರ್ ಆಗುತ್ತೆ. ಇದನ್ನು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ರೆ ನಿಮ್ಗೆ ಯಾವಾಗ ರಸಂ ಬೇಕು ಆವಾಗ 1 ಸ್ಪೂನ್ ಎತ್ತು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಘಮ್ ಅನ್ನುತ್ತೆ. ಟ್ರೈ ಮಾಡಿ, ಮತ್ತು ಯಾಕೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಓಕೆ, ಈಗ ರಸಂ ಮಾಡ್ಕೊಳ್ಳೋಣ. ರಸಂ ದಿಢೀರ್ ರಸಂ ನೋಡಿ. 4 ಟೊಮೆಟೊ ತೊಗೊಂಡಿದ್ದೀನಿ, ನಾಟಿ ಟೊಮೆಟೊ 4 ತೊಳೆದಿಟ್ಕೊಂಡಿದ್ದೀನೆಲ್ಲ. ಮತ್ತು 3 ಹಸಿಮೆಣಸಿನ್ಕಾಯಿ. ಇದು ಸ್ವಲ್ಪ ಸೌತ್ ಇಂಡಿಯನ್ ಅಂದರೆ ಹಸಿಮೆಣಸಿನ್ಕಾಯಿ ಬೇಕು. ಮತ್ತು ಹುಣಸೆನ ಇಷ್ಟು ತೊಳೆದಿಟ್ಕೊಂಡಿದ್ದೀನಿ ಇದನ್ನು. ಮತ್ತು ಬೆಳ್ಳುಳ್ಳಿ ಬಂದುಬಿಟ್ಟು ಒಂದು 4-5 ಸಾಕು. ಮತ್ತು ಒಂದಿಷ್ಟು ಕೊತ್ತಂಬರಿ. ಇದು ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ. ಇವಾಗ ನಾನು ಬಂದ್ಬಿಟ್ಟು ಇದು 4 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು, ಇದು 4 ಬಂದ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ತೀನಿ ಈಗ ನಾನು ಮಿಕ್ಸಿಯಲ್ಲಿ. ರಸಂ ಪೌಡ್ರ್ ಮಾಡಿದಲ್ವಾ, ಅದೇ ಜಾರಲ್ಲೇ ಈಗ ಹಾಕ್ತಾಯಿದ್ದೀನಿ. ಮೂರು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಆ ಥರ ಹಾಕ್ಕೊಬೋದು. ನಮ್ಮ ಮನೇಲಿ ನಾವು ತಿಂತೀವಿ, ಅದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಒಂದಿಷ್ಟು ಹುಣಸೆಹಣ್ಣು. ನಮ್ಮ ಮನೇಲಿ ಜಾಸ್ತಿ ಹುಣಸೆಹಣ್ಣು ಇಷ್ಟಪಡಲ್ಲ, ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಪೇಸ್ಟ್ ಆಗಿದೆ. ಇದು ನಾನು ರಸಂ ಪೌಡ್ರ್ ಜಾರಲ್ಲಿ ಹಾಕಿದ್ದಕ್ಕೆ ಈ ಥರ ಕಲರ್ ಬಂದಿದೆ, ಇಲ್ಲಾಂದರೆ ಸ್ವಲ್ಪ ರೆಡ್ಡಾಗೆ ಬರುತ್ತೆ. ಒಂದು 3 ಸ್ಪೂನ್ ಎಣ್ಣೆ ಸಾಕು. ರಸಮ್ಗೆ ಜಾಸ್ತಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿರಲ್ಲ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ರಸಮ್ ಬಂದುಬಿಟ್ಟು ನನ್ನ ಮಗನಿಗೆ ಫೇವ್ರೇಟ್, ನಮ್ಮ ಅಳಿಯನಿಗೆ ಫೇವ್ರೇಟ್. ನನ್ನ ಮಗನಿಗೆ ರಸಮ್ ಒಂದು 3 ಟೈಮ್ ಕೊಟ್ಬಿಟ್ರೇನು ತಿನ್ಕೊಂಡು ಅದ್ರ ಜೊತೇಲಿ ಮೊಟ್ಟೆ ಅಥವಾ ಏನಾದರೂ ಮಾಡಿಕೊಟ್ಬಿಟ್ರೆ ಒಂದು ಸೈಡ್ ಡಿಶ್ಶು ಅಷ್ಟೇ ಸಾಕು ಅವನಿಗೆ. ಮತ್ತು ಎಲ್ಲಾದರೂ ಆಚೆ ಹೊರಗಡೆ ಹೋಗಿ ಬರ್ತೀವಿ ನೋಡಿ, ಅವಾಗ ಬಂದಿದ ತಕ್ಷಣ ಅಪ್ಪ ರಸಮ್ ಅನ್ನ ತಿಂದರೆ ಸಾಕು ಅನ್ನಿಸ್ತಾ ಇರುತ್ತೆ. ಏನಂತ ಗೊತ್ತಿಲ್ಲ, ಅದು ಏನು ಕಮ್ಮಿ ಇಂಗ್ರೀಡಿಯೆಂಟಲ್ಲಿ ಮಾಡ್ತೀವಿ, ಅದರಲ್ಲಿ ಏನೂ ಇರಲ್ಲ. ಅಂದ್ರೂ ಎಲ್ಲರಿಗೂ ರಸಮ್ ಫೇವ್ರೇಟ್. ಯಾರಿಗೆ ರಸಮ್ ಫೇವ್ರೇಟ್ ಇರಲ್ಲ? ಓಕೆ, ಈಗ ಎಣ್ಣೆ ಬಿಸಿಯಾಗಿದೆ. ಈಗ ಬಂದುಬಿಟ್ಟು 1 ಸ್ಪೂನ್ ಸಾಸಿವೆ, ಅದರಲ್ಲಿ 1-2 ಜೀರಿಗೆ ಇದೆ. ಮತ್ತು ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಆಫ್ ಮಾಡಿಬಿಡ್ತೀನಿ.
ಇದು ಇವಾಗ ಬಿಸಿಯಾಗಿರೋಂಗೆ ಇದು ಪೇಸ್ಟ್ ಹಾಕ್ಬಿಟ್ರೆ ಎಲ್ಲ ಸಿಡ್ದು ಆಚೆ ಬಂದ್ಬಿಡುತ್ತೆ. ಅದಕ್ಕೆ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ 2 ನಿಮಿಷ ತಣ್ಣಗಾದ್ಮೇಲೆ ಇದು ಪೇಸ್ಟ್ ಕಾಣಿಸ್ತಾ ಇದೆಯಾ, ಪೇಸ್ಟ್ನ ಆ್ಯಡ್ ಮಾಡೋಣ. ಇದಕ್ಕೆ ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ಹಾಕೊಬೋದು. ಮಿಕ್ಸಿ ಜಾರಲ್ಲೇ ಹಾಕ್ತಾ ಇದ್ದೀನಿ, ಇದರಲ್ಲಿ ಎಲ್ಲ ಇದ್ರೇನೋ ಎಲ್ಲ ಬಂದ್ಬಿಡ್ಲಿ ಅಂತ. ಈಗ ಮತ್ತೆ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಬಂದ್ಬಿಟ್ಟು ಈಗ ಜಜ್ಜಾಕ್ತೀನಿ. ಇದನ್ನ ಸ್ವಲ್ಪ ದಪ್ಪ ದಪ್ಪ ಜಜ್ಜಿಬಿಟ್ಟು ಸೇರಿಸೋಣ. ಹಸಿ ಬೆಳ್ಳುಳ್ಳಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಮತ್ತೆ ನಾನು ಬಂದ್ಬಿಟ್ಟು ಕಲ್ಲುಪ್ಪಿಗೆ ಯೂಸ್ ಮಾಡೋದು. ಕಲ್ಲುಪ್ಪು ತುಂಬಾ ಟೇಸ್ಟ್ ಆಗಿರುತ್ತೆ ಅಂತ. ಮತ್ತೆ ಅಳತೆ, ನನ್ನ ಕಲ್ಲುಪ್ಪಲ್ಲಿ ಅಂದ್ರೆ ಅಳತೆ ಗೊತ್ತಾಗುತ್ತೆ. ಈಗ ನಾವು ರಸಂ ಪೌಡ್ರಲ್ಲೂ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ನೋಡಿ ಹಾಕೊಬೇಕು ಉಪ್ಪು. ಮತ್ತೆ ಟೇಸ್ಟ್ ಮಾಡಿ ನೋಡಿ. ನಿಮಗೆ ಇನ್ನ ಏನಾದರೂ ನೀರು ಅವಶ್ಯಕತೆ ಇದೆ ಅಂದರೆ, ನಿಮ್ಗೆ ತುಂಬ ಹುಳಿ ಅನಿಸ್ತು ಅಂತ ಏನಾದರೂ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ನೀವು ಆ್ಯಡ್ ಮಾಡ್ಕೊಬೋದು ಇದಕ್ಕೆ. ಇದೇ ಥರ ಸೇಮ್ ಬೇಕಾದರೆ ನೀವು ಏನಾದರೂ ಬೇಳೆ ಬೇಯಿಸಿರ್ತೀರಲ್ವಾ, ಅದರದ್ದು ಏನಾದರೂ ಕಟ್ಟಿ ಇದೆ ಅಂದರೆ ಅದನ್ನು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಬೇಳೆ ಕಟ್ಟು ತೆಗೆದಾಕ್ಬಿಟ್ಟು ಸೇಮ್ ಮಿಕ್ಸಿಯಲ್ಲಿ ಹಾಗೆ ಹಾಕಿ ಇದರಲ್ಲಿ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಬೇಳೆ ರಸಂ ಥರ ಆಗುತ್ತೆ ನಿಮಗೆ, ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಮೇನ್ ಇಂಗ್ರೀಡಿಯೆಂಟ್ ರಸಂ ಪೌಡರ್ ಈಗ ಮಾಡಿದೆ ಅಲ್ವಾ, ಅದೇ ರಸಂ ಪೌಡ್ರು ತಣ್ಣಗಾಗಿದೆ. ಇದು 1 ಸ್ಪೂನ್ ಆ್ಯಡ್ ಮಾಡ್ತೀನಿ ನಾನೀಗ ಇದಕ್ಕೆ ರಸಂ ಪೌಡರ್. ನಾನು ನೋಡಿ ವಿಡಿಯೋ ಮಾಡೋ ಇದರಲ್ಲಿ ರಸಂ ಪೌಡರ್ ಹಾಕೋದೇ ಮರ್ತೋಗ್ಬಿಡ್ತಿದ್ದೆ. ನನ್ನ ಮಗ ಈಗ ಅವನೇ ವಿಡಿಯೋ ಮಾಡ್ತಿರೋದು, ಅವನು ಜ್ಞಾಪಿಸ್ದ ರಸಂ ಪೌಡರ್ ಯಾವಾಗಮ್ಮ ಹಾಕ್ತೀಯ ನೀನು, ರಸಂ ಅಂತಿದ್ಯಲ್ಲ ಅವಾಗ್ಲಿಂದ ಅಂದ. ಥ್ಯಾಂಕ್ಸ್ ಟು ದರ್ಶನ್, ಜ್ಞಾಪಿಸಿದಕ್ಕಿಲ್ಲ ಅಂದರೆ ಫ್ಲಾಪ್ ಆಗಿಬಿಡ್ತಾ ಇತ್ತು ನನ್ನ ರೆಸಿಪಿ ಫುಲ್. ಈಗ ಮತ್ತೆ ಫ್ರೆಂಡ್ಸ್ ಇನ್ನೊಂದು ಟಿಪ್ ಹೇಳ್ಕೊಡ್ತೀನಿ, ನೀವೆಲ್ಲ ಮಾಡ್ತೀರಾ ಅನ್ಸುತ್ತೆ ಮನೇಲಿ. ನೋಡಿ, ಒಂದು ಚಿಕ್ಕ ತಟ್ಟೆ ತಗೊಂಡು ಈ ಥರ ಹಾಕ್ಬಿಟ್ಟು ನಮ್ಮ ಇಂಡಿಯನ್ ಸ್ಟೈಲಲ್ಲಿ ಬಿಸಿ ಇದೆ, ವಾವ್ ಸೂಪರ್ ಆಗಿದೆ. ಈ ಥರ ಟೇಸ್ಟ್ ಮಾಡುವಾಗ ನಿಮ್ಗೆ ಇದರಲ್ಲಿ ಹುಳಿ ಎಷ್ಟು ಬೇಕು, ಮತ್ತೆ ಉಪ್ಪು ಎಷ್ಟು ಬೇಕು, ಅಥವಾ ನಿಮ್ಗೆ ಇನ್ನೊಂದು ಸ್ವಲ್ಪ ಖಾರ ಬೇಕಂದ್ರೆ ಇನ್ನೊಂದು ಸ್ವಲ್ಪ ರಸಂ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. ನನಗೇನು ಇದರಲ್ಲೆಲ್ಲ ಪರ್ಫೆಕ್ಟ್ ಆಗಿದೆ ಅನಿಸ್ತಾ ಇದೆ, ಸೂಪರ್ ಆಗಿದೆ. ನಾನು ಇವಾಗ ನಮ್ಮನೆ ರಸಂ ಎಂಜಾಯ್ ಮಾಡ್ತೀನಿ. ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ರಸಮು ಎಂಜಾಯ್ ಮಾಡಿ. ಓಕೆ, ಈಗ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ರಸಂ ಹಾಕೊಂಡು ತಿಂತಾ ಇದ್ರೆ ವಾವ್ ಅಂತ ಇರುತ್ತೆ. ನನ್ನ ಮಗನಿಗೆ ಇವತ್ತು ಸ್ಯಾಟರ್ಡೆ, ಮೊಟ್ಟೆ ಸಿಗಲ್ಲ, ನಾನ್ ವೆಜ್ ಸಿಗಲ್ಲ. ಅವ್ನಿಗೆ ಅದೊಂದು ಬೇಜಾರು. ರಸಂ ಮಾಡಿಬಿಟ್ಟು ಅವ್ನಿಗೇನು ಕೊಟ್ಟಿಲ್ಲ ಅಂದರೆ ಸೈಡ್ ಡಿಶ್ ಹಾಗೆ ಆ ಥರ ಅವ್ನಿಗೆ ಬೇಜಾರು. ಏನು ಮಾಡೋದು, ಅಡ್ಜಸ್ಟ್ ಮಾಡ್ಕೊಬೇಕಾ ಫ್ರೆಂಡ್ಸ್, ಎಲ್ಲ ಒಂದೇ ಥರ ಆಗುತ್ತಾ ನಡೆಯೋದಕ್ಕೆ. ಓಕೆ, ಬನ್ನಿ ನೋಡಿ, ನೊರೆ ಕಟ್ಕೊಳ್ತಾ ಈಗ ಆಫ್ ಮಾಡಿಬಿಟ್ಟೆ ನಾನು. ಇದನ್ನು ಬಂದ್ಬಿಟ್ಟು ಕುದ್ಸೋಕೆ ಬಿಡಬಾರ್ದು. ರಸಂ ಯಾವಾಗ್ಲೂ ಕುದಿಸಿದ್ರೆ ಹಾಳಾಗೋಗ್ಬಿಡುತ್ತೆ, ರಸಂ ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ. ಅದಾಗಿದ ತಕ್ಷಣ ಗಪ್ ಅಂತ ಮುಚ್ಚಿಬಿಡ್ಬೇಕಷ್ಟೆ. ಅದಾಗೆ ಅದ್ರದ್ದು ಅರೋಮಾ ಅದರೊಳಗಿರುತ್ತೆ, ಸೂಪರಾಗಿರುತ್ತೆ. ನೀವು ಮಾಡ್ಕೊಳ್ತೀನಿ, ನೀವು ಮನೇಲಿ ಎಲ್ಲರಿಗೂ ಮಾಡಿ ತಿನ್ನಿಸಿ. ಓಕೆ, ಇಷ್ಟು ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್, ನಮಸ್ಕಾರ.